ಕರ್ಮ ಮರಳಿ ಬರುತ್ತದೆ. ಅದು ಹೇಗೆ ನೋಡೋಣ. ಬೆಟ್ಟದ ತಪ್ಪಲಿನಲ್ಲಿ ಒಬ್ಬ ಗುರು ತನ್ನ ಶಿಷ್ಯನೊಂದಿಗೆ ಜೀವನ ನಡೆಸುತ್ತಿದ್ದನು. ಗುರು ಶಿಷ್ಯರು ಕಾಡಿನಲ್ಲಿರುವ ಹಣ್ಣು ಹಂಪಲುಗಳನ್ನು ಗಡ್ಡೆಗೆಣಸುಗಳನ್ನು ತಿಂದು ಸ್ನಾನ ಪೂಜೆ ಧ್ಯಾನದಲ್ಲಿ ನಿರತರಾಗಿದ್ದರು. ಗುರುಗಳು ತುಂಬ ಜ್ಞಾನಿಗಳು. ಅವರಿಗೊಂದು ವಿಶೇಷ ಶಕ್ತಿ ಇತ್ತು. ಅವರು ಧ್ಯಾನದಲ್ಲಿ ಕುಳಿತಿರುವಾಗ ಭವಿಷ್ಯದ ಬಗ್ಗೆ ಗೊತ್ತಾಗುತ್ತಿತ್ತು. ಹೀಗೆ ಅವರು ಧ್ಯಾನದಲ್ಲಿ ಕುಳಿತಿದ್ದ ಗಳಿಗೆಯಿಂದ ಇನ್ನು 8 ದಿನಕ್ಕೆ ಸರಿಯಾಗಿ ತಮ್ಮ ಶಿಷ್ಯ ಮರಣ ಹೊಂದುತ್ತಾನೆ ಎಂದು ತಿಳಿಯಿತು. ಇದರಿಂದ ಗುರುಗಳಿಗೆ ಬಹಳ ದುಃಖವಾಯಿತು. ಸಾಯುತ್ತಾನೆ ಎಂದಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾವು ಬಂದಿತ್ತಲ್ಲ ಎಂದು ನೋವಾಯಿತು. ಅದಾದ ನಂತರ ಗುರುಗಳು ಯೋಚಿಸಿ ಶಿಷ್ಯನನ್ನು ಕರೆದು, ಮಗು, ನೀನು ನಿನ್ನ ಹುಟ್ಟೂರಿಗೆ ಹೋಗಿ ತಂದೆ ತಾಯಿ ಒಡಹುಟ್ಟಿದವರೊಂದಿಗೆ 8 ದಿನ ಜೊತೆ ಕಳೆದು ಬಾ ಎಂದರು. ಇದರಿಂದ ಶಿಷ್ಯನಿಗೆ ಖುಷಿಯಾಯಿತು. ಗುರುಗಳೇ, ನಾನೇ ಈ ವಿಚಾರದಲ್ಲಿ ಕೇಳಬೇಕೆಂದುಕೊಂಡಿದ್ದೆ. ನನಗೆ ನನ್ನ ಅಪ್ಪ ಅಮ್ಮ ಸಹೋದರನನ್ನು ನೋಡಬೇಕೆಂದು ತುಂಬ ಆಸೆಯಾಗಿತ್ತು. ಹಾಗಾದರೆ ಹೋಗಿ ಬರುತ್ತೇನೆ ಗುರುಗಳೇ ಎಂದು ಗುರುಗಳ ಕಾಲಿಗೆ ನಮಸ್ಕರಿಸಿ ಹೊರಟನು. ಗುರುಗಳು, ಹೋಗಿ ಬಾ ಮಗು, 8ನೇ ದಿನ ಸೂರ್ಯಾಸ್ತವಾಗುವದರೊಳಗೆ ಇಲ್ಲಿರಬೇಕು ಎಂದರು. ಆಯಿತು ಗುರುಗಳೇ, ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ನಿಮಗೆ ವಯಸ್ಸಾಗಿದೆ. ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕೆಲಸಗಳನ್ನು ಮಾಡಿ. ಉಳಿದ ಕೆಲಸಗಳನ್ನು ನಾನು ಬಂದ ಮೇಲೆ ಮಾಡುತ್ತೇನೆ ಎಂದು ಗುರುಗಳ ಅನುಮತಿ ಪಡೆದು ಊರಿಗೆ ಹೊರಟನು. ಊರಿಗೆ ಹೋಗುವ ನಡುವೆ ಒಂದು ನದಿ ಅಡ್ಡ ಬರುತ್ತದೆ. ದಾಟಿ ಹೋಗಬೇಕು. ನದಿಯ ಸಮೀಪ ಬಂದ. ನದಿಯ ದಡದಲ್ಲಿ ಮಣ್ಣಿನ ಹುತ್ತ ಇದ್ದು ಅದರೊಳಗೆ ಲಕ್ಷಾಂತರ ಇರುವೆಗಳು ಹರಿದಾಡುತ್ತಿದ್ದವು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಾಲಾಗಿ ಓಡಾಡುತ್ತಾ ಗೂಡು ತುಂಬ ಇರುವೆ ಕಂಡಿತು. ಅವುಗಳನ್ನು ನೋಡಿ ಅವನಿಗೆ ಖುಷಿಯಾಯಿತು. 1 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳದೆ ಎಷ್ಟು ಓಡಾಡುತ್ತವಲ್ಲ, ಸದಾ ಚಟುವಟಿಕೆಯಿಂದ ಇರುತ್ತದೆ ಎಂದ. ಅವನು ಅವು ಸರಸರ ಓಡಾಡುವುದನ್ನು ನೋಡುತ್ತಾ ನಿಂತನು. ಸ್ವಲ್ಪ ಹೊತ್ತಿಗೆ ನದಿಯ ಕಡೆ ನೋಡುತ್ತಾನೆ. ನದಿಯ ನೀರು ಏರುತ್ತಿದೆ. ಅದರ ಅಲೆಗಳು ಮುಂದೆ ಬರುತ್ತಿದೆ. ಇರುವೆ ಗೂಡಿಗೂ ಬಂದುಬಿಟ್ಟರೆ ಪಾಪ, ಅಷ್ಟೂ ದೊಡ್ಡ ಗೂಡು. ಲಕ್ಷಾಂತರ ಇರುವೆ ಸಮೇತ ನೀರಿನಲ್ಲಿ ತೊಳೆದು ಹೋಗುತ್ತವೆ. ಏನು ಮಾಡುವುದೆಂದು ಯೋಚಿಸಿ ತಕ್ಷಣ ತಾನು ಹುಟ್ಟಿದ್ದ ಪಂಚೆಯನ್ನು ಬಿಚ್ಚಿದನು. ಅದನ್ನು ಮಡಚಿ ಇರುವೆ ಗೂಡಿನ ಸುತ್ತಿ ಗೂಡನ್ನು ಮುಚ್ಚಿಬಿಟ್ಟನು. ಪಂಚೆ ಹಾರಿ ಹೋಗದಂತೆ ಅದರ ಕೆಳಗೆ ಸುತ್ತಲೂ ಕಲ್ಲುಗಳನ್ನು ಒಂದರ ಪಕ್ಕ ಒಂದು ಜೋಡಿಸಿಟ್ಟನು. ಒಳಗೆ ನೀರು ಸೇರಿದರೆ ಹೊರಹೋಗಲು ಒಂದು ಸಣ್ಣ ತೂತು ಮಾಡಿದನು. ನದಿ ಏರುತ್ತಾ ಗೂಡಿನ ಸುತ್ತ ಬಂದಿತು. ಗೂಡೊಳಗೆ ಬರಲಿಲ್ಲ. ಇಷ್ಟು ಮಾಡಿ ಸಮಾಧಾನದಿಂದ ಮನೆ ಸೇರಿದನು. ಮನೆಯಲ್ಲಿ ತಂದೆ ತಾಯಿ ಒಡಹುಟ್ಟಿದವರ ಜೊತೆ ಹಾಯಾಗಿ 8 ದಿನ ಪೂರ್ತಿ ಕಳೆದನು. ಅವನಿಗೆ ನೆನಪಾಯಿತು, ಗುರುಗಳು 8ನೇ ದಿನ ಸೂರ್ಯಾಸ್ತದೊಳಗೆ ಬರಬೇಕೆಂದು ಹೇಳಿದ್ದು. 8ನೇ ದಿನ ಕತ್ತಲಾಯಿತು. ನಾಳೆ ಹೊರಡುತ್ತೇನೆ ಎಂದು ಎಲ್ಲವನ್ನೂ ಜೋಡಿಸಿಟ್ಟು ಕೊಂಡು 9ನೇ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ಮನೆಯಿಂದ ಹೊರಟು ಸೂರ್ಯಾಸ್ತ ಆಗುವುದರೊಳಗೆ ತಲುಪಬೇಕೆಂದು ಸರಸರ ನಡೆದನು. ಈ ಕಡೆ ಗುರುಗಳು 8ನೇ ದಿನವೂ ಆಶ್ರಮಕ್ಕೆ ಶಿಷ್ಯ ಬರದಿರುವುದನ್ನು ನೋಡಿ ಅವನು ಸತ್ತು ಹೋಗಿರಬಹುದು, ಶಿಷ್ಯನ ಅಂತಿಮ ದರ್ಶನವನ್ನು ಮಾಡಲಾಗಲಿಲ್ಲ ಎಂದು ಚಿಂತೆಯಲ್ಲಿರುವಾಗ ಮುಸ್ಸಂಜೆ ಹೊತ್ತಲ್ಲಿ ದೂರದಿಂದ ಯಾರೋ ಬರುವುದು ಕಂಡಿತು. ಹಣೆ ಮೇಲೆ ಕೈಯಿಟ್ಟು ಕಣ್ಣು ಕಿರಿದಾಗಿಸಿ ದೃಷ್ಟಿ ಹಾಯಿಸಿದರು. ಶಿಷ್ಯ ಬರುತ್ತಿರುವುದು ಮಸುಕಾಗಿ ಕಂಡಿತು. ಸ್ವಲ್ಪ ಹತ್ತಿರ ಬಂದ ಮೇಲೆ ಅವನು ತನ್ನ ಪ್ರೀತಿಯ ಶಿಷ್ಯ ಎಂದು ಗುರುತಿಸಿದರು. ಓಡುವ ರೀತಿಯಲ್ಲಿ ನಡೆದು ಬಂದು ಶಿಷ್ಯನನ್ನು ಅಪಾದಮಸ್ತಕ ನೋಡಿ ಬಿಗಿವಾಗಿ ತಬ್ಬಿಕೊಂಡರು. ಗುರುಗಳಿಗೆ ಸಂತೋಷದಿಂದ ಆನಂದ ಬಾಷ್ಪ ಬಂದಿತು. ಸ್ವಲ್ಪ ಸುಧಾರಿಸಿಕೊಂಡ ನಂತರ, ನನ್ನ ಶಿಷ್ಯ ಊರಿಗೆ ಹೋಗಿ 8 ದಿನಗಳಾಯಿತು, ಬದುಕಿ ಬಂದಿದ್ದಾನೆ, ಇದು ಹೇಗೆ? ಶಿಷ್ಯನಿಗೆ ಕೇಳಿದರು. ಮಗು, ಊರಿಗೆ ಹೋದ ಮೇಲೆ ಏನೇನು ಮಾಡಿದೆ? ಒಂದನ್ನೂ ಬಿಡದೆ ಹೇಳು ಎಂದರು. ಶಿಷ್ಯನು ಊರಿಗೆ ಹೋಗಿದ್ದು, ಅಲ್ಲಿ ಅಮ್ಮನ ಕೈ ರುಚಿ, ಅಪ್ಪನ ಪ್ರೀತಿ, ಒಡಹುಟ್ಟಿದವರೊಂದಿಗೆ ಹರಟೆ, ಆಟ ಎಲ್ಲವನ್ನೂ ಗುರುಗಳಿಗೆ ಹೇಳಿ ಕೊನೆಗೆ ಇಲ್ಲಿಂದ ಹೋಗುವಾಗ ನದಿ ದಡದಲ್ಲಿ ಸಾವಿರಾರು ಇರುವೆಗಳು ಇದ್ದ ದೊಡ್ಡ ಗೂಡು ನೀರು ಏರುತ್ತಿತ್ತು. ಗೂಡು ಮುಳುಗಿ ಇರುವೆ ಸಾಯಬಾರದೆಂದು
ಇರುವೆಗಳು ಹಾಗೂ ಅದರ ಗೂಡನ್ನು ತಾನು ರಕ್ಷಣೆ ಮಾಡಿದ ರೀತಿ, ಒಂದಕ್ಷರವನ್ನೂ ಬಿಡದೆ ಎಲ್ಲವನ್ನೂ ಹೇಳಿದ. ಗುರುಗಳಿಗೆ ಅರ್ಥವಾಯಿತು. ತಮ್ಮ ಶಿಷ್ಯ ಲಕ್ಷಾಂತರ ಇರುವೆಗಳ ಜೀವವನ್ನು ಉಳಿಸಿದ್ದಾನೆ. ಅಂಥ ಪುಣ್ಯ ಕರ್ಮಫಲದಿಂದ ಶಿಷ್ಯನಿಗೆ ದೀರ್ಘಾಯು ಸಿಕ್ಕಿತು. ಇದರಲ್ಲೇ ಮುಳುಗಿದ್ದ ಗುರುಗಳ ಬಾಯಲ್ಲಿ ಅಚಾನಕ್ ಎಂಬಂತೆ ಕರ್ಮ ಮರಳಿ ಬರುತ್ತದೆ ಎಂಬ ವಾಕ್ಯ ಬಂದಿತು. ಗುರುಗಳು ಹೀಗೇಕೆ ಈ ಮಾತು ಹೇಳಿದರು ಎಂದು ಕೇಳಬೇಕೆಂದುಕೊಂಡಿದ್ದ ಶಿಷ್ಯ ರಾತ್ರಿ ಸಮಯವಾಗಿದ್ದು ಶಿಷ್ಯನಿಗೂ ದೂರದಿಂದ ನಡೆದು ಬಂದು ಸುಸ್ತಾಗಿದ್ದ. ಬೆಳಗ್ಗೆ ಕೇಳಿದರಾಯಿತು ಎಂದು ಮಲಗಿಕೊಂಡನು. ಸರಿ ತಪ್ಪುಗಳ ನಡುವೆಯೇ ಮನುಷ್ಯ ಜೀವನ ನಡೆಸುವುದು. ಕೆಲವೊಮ್ಮೆ ತಪ್ಪು ಜಾಸ್ತಿಯಾದರೆ ಕೆಲವೊಮ್ಮೆ ಸರಿ ಜಾಸ್ತಿಯಾಗುತ್ತದೆ. ಆದರೆ ಯಾವುದೇ ಒಳ್ಳೆಯ ಕೆಲಸ ಮಾಡಿದಾಗ ಸಿಗುವ ಸಂತೋಷ, ನೆಮ್ಮದಿ ಇನ್ನಾವುದರಲ್ಲೂ ಸಿಗುವುದಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಸಾವು ತಪ್ಪುತ್ತದೆ, ಪಾಪಕರ್ಮ ಕಳೆಯುತ್ತದೆ ಅನ್ನುವುದಕ್ಕಿಂತ ಆತ್ಮತೃಪ್ತಿಗಾಗಿ ಖಂಡಿತ ಮಾಡಲೇಬೇಕು. ನಾವು ಮಾಡುವ ಒಳ್ಳೆಯ ಕೆಲಸ ಹಾಗೂ ಕೆಟ್ಟ ಕೆಲಸಕ್ಕೆ ಒಂದು ನಿಯಮವಿದೆ. ಒಳ್ಳೆಯದನ್ನು ಮಾಡಿದರೆ ಅದರ ದುಪ್ಪಟ್ಟು ಒಳ್ಳೆಯದಾಗುತ್ತದೆ ಎನ್ನುತ್ತಾರೆ. ಅದು ಹೌದಾಗಿದೆ. ಅದೇ ರೀತಿ ಕೆಟ್ಟದ್ದನ್ನು ಮಾಡಿದರೂ ಅದರ ದುಪ್ಪಟ್ಟು ಕೆಟ್ಟದ್ದಾಗುತ್ತದೆ. ಇದನ್ನು ಮರೆಯಬಾರದು. ಒಳ್ಳೆಯ ಮನಸ್ಸಿನಿಂದ ಕರ್ಮಗಳನ್ನು ಮಾಡುತ್ತಾ ಹೋಗಬೇಕು. ಭಗವಂತನನ್ನು ನಂಬಿ ನಡೆಯಬೇಕು. ಇದೇ ಕೃಷ್ಣನ ಸಂದೇಶ. ಈ ಕಥೆಯಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.